ಹಲೋ ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿ ಮತ್ತು ತುಂಬ ಈಸಿಯಾಗಿ ಮಾಡುವಂತಹ ಒಂದು ಕ್ರೀಮಿ ಮ್ಯಾಂಗೋ ಪುಡ್ಡಿಂಗ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓವನ್ ಗ್ಯಾಸ್ ಏನು ಯೂಸ್ ಮಾಡದೆ ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ರೆಡಿ ಆಗುವಂತಹ ಈ ಮ್ಯಾಂಗೋ ಪುಡ್ಡಿಂಗ್ ದೊಡ್ಡವರಿಗೂ ಮಕ್ಕಳಿಗೂ ತುಂಬ ಇಷ್ಟವಾಗುತ್ತೆ. ಹಾಗಾದರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. 2 ಮೀಡಿಯಂ ಸೈಜ್ನಲ್ಲಿರುವ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕ್ಕೋಬೇಕು. ಆಮೇಲೆ 1 ಕಪ್ ಅಷ್ಟು ಮಿಲ್ಕ್ ಹಾಕ್ಕೊಳ್ಳಿ. ನಂತರ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ಮ್ಯಾಂಗೋ ಪ್ಯೂರಿ ರೆಡಿಯಾಗಿದೆ. ಮ್ಯಾಂಗೋ ಪ್ಯೂರಿ ಮಾಡ್ಕೊಳ್ಳುವಾಗ ಇದನ್ನು ಸ್ವಲ್ಪ ಲೂಸ್ ಆಗಿ ಇಟ್ಕೊಳ್ಳಿ, ತುಂಬ ತಿಕ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಇದನ್ನು ಬ್ರೆಡ್ ಮೇಲೆ ಪೋರ್ ಮಾಡ್ತಾ ಇದ್ದೀವಿ. ಇವಾಗ ಮ್ಯಾಂಗೋ ಪ್ಯೂರಿಯನ್ನು ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಣ. ಇವಾಗ ಪುಡ್ಡಿಂಗ್ಗೆ ಬೇಕಾದಂತಹ ಬ್ರೆಡ್ ಇದರ ಎಡ್ಜಸ್ ಅನ್ನೆಲ್ಲ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಇದೇ ರೀತಿ ಎಲ್ಲದನ್ನು ಮಾಡ್ಕೊಳ್ಳಿ. ಇವಾಗ ಪುಡ್ಡಿಂಗ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರೇಯನ್ನು ತಗೊಂಡು ಅದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂತಹ ಮ್ಯಾಂಗೋ ಪ್ಯೂರಿ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದರ ಮೇಲೆ ನಾವು ಕಟ್ ಮಾಡಿಟ್ಕೊಂಡಂತಹ ಬ್ರೆಡ್ ಇದೆಯಲ್ಲ ಅದನ್ನು ಸೆಟ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿ ಕವರ್ ಆಗುವಂತೆ ಬ್ರೆಡ್ಡನ್ನು ಕಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಬ್ರೆಡ್ಡಿನ ಮೇಲೆ ಪುನಃ ಮ್ಯಾಂಗೋ ಪ್ಯೂರಿಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ತುಂಬ ಜಾಸ್ತಿ ಆಗಬಾರ್ದು, ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ರಿಪೀಟ್ ಮಾಡಿ ಅದೇ ಸ್ಟೆಪ್ಪನ್ನು ಪುನಃ ಬ್ರೆಡ್ಡನ್ನು ಅದೇ ರೀತಿ ಸೆಟ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಮ್ಯಾಂಗೋ ಪ್ಯೂರಿಯನ್ನು ಕವರ್ ಆಗುವಂತೆ ಹಾಕ್ಕೊಳ್ಳಿ. ಇವಾಗ ಇದು ಸೆಟ್ ಆಗೋದಕ್ಕೆ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇವಾಗ ಮ್ಯಾಂಗೋ ಪುಡ್ಡಿಂಗ್ ಇನ್ನೂ ಸ್ವಲ್ಪ ರಿಚ್ ಟೇಸ್ಟ್ ಕೊಡೋದಕ್ಕೆ ಒಂದು ಕ್ರೀಮನ್ನು ರೆಡಿ ಮಾಡ್ಕೋಬೇಕು. ಒಂದು ಬೌಲಿಗೆ ಕ್ರೀಮ್ ಒಂದು 150 ಮಿಲಿಯಷ್ಟು ಹಾಕ್ಕೊಳ್ಳಿ. ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನು 1 ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಹಾಕ್ಕೋಬಹುದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾಗುವುದಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕ್ರೀಮ್ ರೆಡಿಯಾಗಿದೆ. ನೋಡಿ, ಇವಾಗ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಂತಹ ಬ್ರೆಡ್ ಕೂಡ ಸೆಟ್ಟಾಗಿ ರೆಡಿಯಾಗಿದೆ. ನಾವು ರೆಡಿ ಮಾಡಿಟ್ಕೊಂಡಂತಹ ಕ್ರೀಮ್ ಇದೆಯಲ್ಲ ಇದನ್ನು ಇದರ ಮೇಲೆ ಪೂರ್ತಿಯಾಗಿ ಕವರ್ ಆಗುವಂತೆ ಪೋರ್ ಮಾಡ್ಕೋಬೇಕು. ಕ್ರೀಮ್ ಚೆನ್ನಾಗಿ ಪೋರ್ ಮಾಡಿ ಆದ ನಂತರ ಸ್ವಲ್ಪ ಮ್ಯಾಂಗೋ ಪ್ಯೂರಿಯನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ಟಿಕ್ಕಿನಿಂದ ಈ ರೀತಿ ಮಾಡ್ಕೊಳ್ಳಿ ಅಥವಾ ನಿಮಗೆ ಇಷ್ಟವಾದ ರೀತಿಯಲ್ಲಿ ಗಾರ್ನಿಷ್ ಮಾಡ್ಕೋಬಹುದು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಕೋಬೇಕು. ನಾನು ಉಳಿದದನ್ನು ಇನ್ನೊಂದು ಟ್ರೇಯಲ್ಲಿ ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ 30 ಮಿನಿಟ್ಸ್ ಆಗಿದೆ. ಇವಾಗ ರೆಡಿಯಾಗಿದೆ, ಇದು ಫುಲ್ ಸೆಟ್ಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮ್ಯಾಂಗೋ ಪುಡ್ಡಿಂಗ್ ಮಾಡ್ಕೊಳ್ಬೋದು ಅನ್ನೋದನ್ನು. ಹಾಗಾದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.